ನಮಸ್ಕಾರ ಎಲ್ಲರಿಗೂ. ನಾನಿಲ್ಲಿ ವೆಜಿಟೇಬಲ್ ಪುಲಾವ್ನ ತೋರಿಸಿದ್ದೀನಿ. ತುಂಬ ಸುಲಭ, ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಏನಿಲ್ಲ, ಮನೇಲಿ ಯಾವ ತರಕಾರಿ ಬಿದ್ದಿರುತ್ತೋ ಅದನ್ನೆಲ್ಲನೂ ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಏನೇ ವೆಜಿಟೇಬಲ್ಸ್ ಇಲ್ಲ ಮನೇಲಿ ಪಲ್ಯ ಮಾಡೋದಕ್ಕೆ ಅದು ಇದು ಅಂತ ಅಂದಾಗ ಈ ಥರ ಅನ್ನ ಮಾಡಿಕೊಂಡ್ರೆ ಸಾಕು. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಬ್ಯಾಚುಲರ್ಸ್ ಇಂಥ ರೆಸಿಪಿಗಳನ್ನೇ ಮಾಡ್ಕೊಂಡು ತಿಂತಾರೆ ಅನಿಸುತ್ತೆ. ಇಲ್ಲೇನಿಲ್ಲ, ಒಂದು ಕುಕ್ಕರ್ಗೆ ಬೇಸಿಕ್ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಶೇಂಗಾಕಾಳು, ಕಡಲೆಬೀಜ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಹಾಗೆ ವೆಜಿಟೇಬಲ್ಸಲ್ಲಿ ನಾನು ಸ್ವಲ್ಪ ಬಟಾಣಿ ಕಾಳು, ಕ್ಯಾರೆಟು, ಪೊಟ್ಯಾಟೊ, ಬೀನ್ಸು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ವೆಜಿಟೇಬಲ್ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಾಗೆ ಪುದೀನ ಹಾಕೋದನ್ನ ಮರಿಬೇಡಿ. ಯಾಕಂತಂದರೆ ಪುದೀನ ಸ್ವಲ್ಪ ಟೇಸ್ಟು ಕೊಡುತ್ತೆ. ಗೋಡಂಬಿ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನನ ಕಟ್ ಮಾಡಿ ಹಾಕ್ಕೋಬೇಡಿ, ಹಾಗೆ ಸ್ವಲ್ಪ ಎಲೆನ ಹಾಕ್ಕೊಳ್ಳಿ, ಟೇಸ್ಟು ಸಖತ್ತಾಗಿರುತ್ತೆ. ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿ. ಹಾಗೆ ಕೊನೆಗೆ ಒಂದು ಸ್ಪೂನ್ ತುಪ್ಪ ಹಾಕೋದನ್ನು ಮರಿಬೇಡಿ ನೀರು ಹಾಕಿದ್ಮೇಲೆ. ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಇರಲಿ ಅಂತ. ಬೇರೆ ಹೆಚ್ಚಿನ ಮಸಾಲೆ ನಾನು ಯೂಸೇ ಮಾಡಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಬಟ್ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲಿ ಮಾಡಿ ತಿಂದು ಹೇಳಿ ಹೇಗೆ ರುಚಿ ಬಂದಿತ್ತು ಅಂತ. ಅನ್ನದೆಲೆ ಅಂತ ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ಈ ಎಲೆಯಿಂದ ಏನಾಗುತ್ತೆ, ಅನ್ನದ ಸ್ಮೆಲ್ ಏನಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ, ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪರ್ಫೆಕ್ಟಾಗಿ ಬೆಂದು ಅನ್ನ ರೆಡಿಯಾಗಿದೆ. ಸಿಂಪಲ್ ಆಗಿತ್ತು ಅಲ್ವಾ? ಈ ಥರ ಸಿಂಪಲ್ ವಿಡಿಯೋಸು ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಥರ ಸಿಂಪಲ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್, ಶೇರ್ ಮಾಡೋದನ್ನು ಮಾತ್ರ ಬರಿಬೇಡಿ. ಈ ಥರ ಸಿಂಪಲ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ನಮ್ಮ ಒಂದು ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.